Hi dear students, SCS ಫೌಂಡೇಶನ್ ವತಿಯಿಂದ ನಡೀತಾ ಇರತಕ್ಕಂತ ಜ್ಞಾನ ವಿಜ್ಞಾನ ತರಂಗ ಫ್ರೀ KCET ಆನ್ಲೈನ್ ಕ್ಲಾಸ್ 2021 ಗೆ ತಮ್ಮೆಲ್ಲರಿಗೂ ಸ್ವಾಗತ. So dear students, in this session we are going to discuss about the chapter number 14 of the class 12 NCERT Physics, Semiconductor Electronics, Materials, Devices and Simple Circuit ಬಗ್ಗೆ ತಿಳ್ಕೊಳ್ಳೋಣ. Myself Jagdish Narayan, lecturer in Physics, Government PU College, KRPET, Manda district. So dear students, ನಮಗೆಲ್ಲ ಗೊತ್ತಿದೆ ಯಾವ ಪೋರ್ಷನ್ ಈ ಚಾಪ್ಟರ್ ಅಲ್ಲಿ ಡಿಲೀಟ್ ಆಗಿದೆ ಅಂತ. ಝೀನೋಡಯೋಡ್ ಅಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಝೀನೋಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಡಿಲೀಟ್ ಆಗಿದೆ. ಇನ್ನುಳಿದಂತ ಅಷ್ಟು ಪೋರ್ಷನ್ಸ್ ರಿಟೈನ್ ಆಗಿದೆ. ಇದು ಓನ್ಲಿ ಫಾರ್ ಸಿಇಟಿ ಅಂದ್ರೆ ಕರ್ನಾಟಕ ಸಿಇಟಿ ಗೆ ಮಾತ್ರ, ನಾಟ್ ಫಾರ್ ನೀಟ್ ಎಕ್ಸಾಮ್. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಅಲ್ಲಿ ನಾವು ಯಾವ್ದೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಲ್ಲಿ ವ್ಯಾಲೆನ್ಸ್ ಬ್ಯಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಕಂಡಕ್ಷನ್ ಬ್ಯಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಎನರ್ಜಿ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ ಬಗ್ಗೆ ತಿಳ್ಕೊಂಡಿರ್ಬೇಕು. ನಂತರದಲ್ಲಿ ಸೆಮಿ ಕಂಡಕ್ಟರ್ ಅಲ್ಲಿ ಟೈಪ್ಸ್ ಆಫ್ ಸೆಮಿ ಕಂಡಕ್ಟರ್, ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಈ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಲ್ಲಿ ನೀವು ಪ್ಯೂರ್ ಸೆಮಿ ಕಂಡಕ್ಟರ್ ಅಂತಾನು ಕೂಡ ಕರಿತೀವಿ, ಅಥವಾ ಅದಕ್ಕೆ ಸಿಲಿಕಾನ್ ಅಂತನಾದ್ರೂ ಎಕ್ಸಾಂಪಲ್ ಕೊಡಬಹುದು, ಅಥವಾ ಜರ್ಮಾನಿಯಂ ಯಾವ್ದಾದ್ರು ಕೂಡ ತೆಗೆದುಕೋಬಹುದು. ಅಲ್ಲಿ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಬಂದು ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಆಗುತ್ತೆ. ಸೆಮಿ ಕಂಡಕ್ಟರ್ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಎರಡೂ ಆಗಿರುತ್ತೆ. ಬಟ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಲ್ಲಿ ಪ್ಯೂರ್ ಅಥವಾ ಪ್ಯೂರ್ ಸೆಮಿ ಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್ ಆಗಿರುತ್ತೆ, ಅಂದ್ರೆ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ಸೊ ವೆನ್ ವಿ ಆಡ್ impurity to the intrinsic semiconductor, it becomes impure semiconductor ಅಥವಾ extrinsic semiconductor ಆಗಿರುತ್ತೆ. Extrinsic semiconductor ಅಲ್ಲಿ any one of the kind charge carriers, either electrons or holes, okay, majority charge carrier ಆಗಿರುತ್ತೆ, ಇನ್ನುಳಿದದ್ದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಎರಡು ರೀತಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಾವು ಒಬ್ಟೈನ್ ಮಾಡಬಹುದು ಬೈ ಆಡಿಂಗ್ ದಿ ಇಂಪ್ಯೂರಿಟಿ. ಒಂದು ಪಿ ಟೈಪ್ ಸೆಮಿಕಂಡಕ್ಟರ್. ಪಿ ಟೈಪ್ ಸೆಮಿಕಂಡಕ್ಟರ್ ನ ಒಬ್ಟೈನ್ ಮಾಡ್ಬೇಕಾದ್ರೆ ನಾವು ಅಕ್ಸೆಪ್ಟರ್ ಇಂಪ್ಯೂರಿಟಿ ಅಂತ ಏನ್ ಕರಿತೀವಿ, ಇದಕ್ಕೆ ಟ್ರೈವ್ಯಾಲೆಂಟ್ ಇರುತ್ತೆ, ಅಂದ್ರೆ +3 ವ್ಯಾಲೆನ್ಸ್ ಇರತಕ್ಕಂತ ಇಂಪ್ಯೂರಿಟಿ ಆಟಮ್ ಅನ್ನ ಆಡ್ ಮಾಡೋದ್ರಿಂದ ಆ ಸೆಮಿಕಂಡಕ್ಟರ್ ಏನಾಗುತ್ತೆ, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗುತ್ತೆ. ಈ ಉದಾಹರಣೆಗೆ ಇಂಡಿಯಂ, ಬೋರಾನ್, ಅಲ್ಯೂಮಿನಿಯಂ ಅಂತಕ್ಕಂತ ಓಕೆ ಇಂಪ್ಯೂರಿಟಿ ಆಟಮ್ಸ್ ಗಳನ್ನ ಆಡ್ ಮಾಡೋದ್ರಿಂದ, ಯಾವ್ದಾದ್ರು ಒಂದು ಆಡ್ ಮಾಡೋದ್ರಿಂದ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಏನಾಗುತ್ತೆ, ಪಿ ಟೈಪ್ ಸೆಮಿಕಂಡಕ್ಟರ್ ಆಗಿ ಬದಲಾಗುತ್ತೆ. ಈ ಪಿ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಇಸ್ ಆಲ್ವೇಸ್ ಮೋರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ ಆಗಿರುತ್ತೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್ ಆಗಿರುತ್ತೆ. ಸೊ ನಂತರದಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದ್ರೆ ಡೋನರ್ ಇಂಪ್ಯೂರಿಟಿ, ಅಂದ್ರೆ +5 ವ್ಯಾಲೆನ್ಸ್ ಇರ್ತಕ್ಕಂಥ ಇಂಪ್ಯೂರಿಟಿ ಆಟಮ್ ಅನ್ನ ಆಡ್ ಮಾಡೋದ್ರಿಂದ ನಾವು ಓಕೆ ಎನ್ ಟೈಪ್ ಮೆಟೀರಿಯಲ್ ಅನ್ನ ಪಡ್ಕೋಬಹುದು. ಸೊ ಎನ್ ಟೈಪ್ ಮೆಟೀರಿಯಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಮೋರ್ ದನ್ ದಿ ನಂಬರ್ ಆಫ್ ಹೋಲ್ಸ್. ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಆಗುತ್ತೆ, ಹೋಲ್ಸ್ ಮೈನಾರಿಟಿ ಆಗಿರುತ್ತೆ. ಸೊ ಇನ್ನು ಪಿ ಎನ್ ಜಂಕ್ಷನ್ ಡಯೋಡ್ ಬಗ್ಗೆ, ಫಾರ್ಮೇಶನ್ ಆಫ್ ದ ಪಿ ಎನ್ ಜಂಕ್ಷನ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಡಿಪ್ರೆಷನ್ ರೀಜನ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಬ್ಯಾರಿಯರ್ ಪೊಟೆನ್ಶಿಯಲ್ ಎಷ್ಟು ಇರುತ್ತೆ, ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್. ಅಂದ್ರೆ ನೀವು ಪಿ ಎನ್ ಜಂಕ್ಷನ್ ಡಯೋಡ್ ಗೆ ಎಕ್ಸ್ಟರ್ನಲ್ ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಫಾರ್ವರ್ಡ್ ಅಂದ್ರೆ ಪಿ ಟೈಪ್ ಕನೆಕ್ಟೆಡ್ ಟು ದಿ, ಉದಾಹರಣೆಗೆ ದಿಸ್ ಇಸ್ ದಿ ಸಿಂಬಲ್ ಆಫ್ ದ ಪಿ ಎನ್ ಜಂಕ್ಷನ್ ಡಯೋಡ್. ಓಕೆ, ಸೊ ದಿಸ್ ಇಸ್ ಪಿ ಸೈಡ್ ಅಂಡ್ ದಿಸ್ ಇಸ್ ಎನ್ ಸೈಡ್. ಪಿ ಸೈಡ್ ಅನ್ನ ಪಾಸಿಟಿವ್ ಗೆ ಕನೆಕ್ಟ್ ಮಾಡಿದ್ರೆ, ಎನ್ ಸೈಡ್ ಅನ್ನ ನೆಗೆಟಿವ್ ಗೆ ಕನೆಕ್ಟ್ ಮಾಡಿದ್ರೆ ಅದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಅದೇ ಪಿ ಎನ್ ಜಂಕ್ಷನ್ ಗೆ ನೆಗೆಟಿವ್ ಸೈಡು ಪಾಸಿಟಿವ್, ಪಿ ಸೈಡ್ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ, ರಿವರ್ಸ್ ಬಯಾಸ್ ಆಗುತ್ತೆ. ಈ ರೀತಿ ನಾವು ಬಯಾಸಿಂಗ್ ಮಾಡೋದ್ರಿಂದ ಅದು ಹೇಗೆ ಆಕ್ಷನ್ ಮಾಡುತ್ತೆ ಅಂದ್ರೆ, ಪಿ ಎನ್ ಜಂಕ್ಷನ್ ಹೇಗೆ ಆಕ್ಷನ್ ಮಾಡುತ್ತೆ ಅಂತ ತಿಳಿದಿಟ್ಕೊಂಡಿರ್ಬೇಕು. ಫಾರ್ವರ್ಡ್ ಬಯಾಸ್ ಅಲ್ಲಿ ಕರೆಂಟ್ ಬಂದು ಮಿಲಿ ಆಂಪ್ ರೇಂಜ್ ಅಲ್ಲಿ ಇರುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಮೈಕ್ರೋ ಆಂಪ್ ಇರುತ್ತೆ. ಫಾರ್ವರ್ಡ್ ಬಯಾಸ್ ಅಲ್ಲಿ ಡ್ಯೂ ಟು ದ ಡಿಫ್ಯೂಷನ್ ಆಫ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಥ್ರೂ ದ depletion region, whereas in the case of reverse bias due to the drift of the minority charge carriers through the depletion region. ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ನಂತರ ಯೂಸಸ್ ಬಂದಾಗ ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನ ನಾವು ಸ್ವಿಚಿಂಗ್ ಸರ್ಕ್ಯೂಟ್ ಆಗಿ ಮತ್ತೆ ರೆಕ್ಟಿಫಿಕೇಶನ್ ಗೆ ಬಳಸ್ಕೊಂತಾರೆ. ಸ್ವಿಚಿಂಗ್ ಸರ್ಕ್ಯೂಟ್ ಅಂದ್ರೆ ಆನ್ ಅಂಡ್ ಆಫ್ ಕಂಡೀಷನ್ ಅಂತ. ಫಾರ್ವರ್ಡ್ ಬಯಾಸ್ ಅಲ್ಲಿ ಜಂಕ್ಷನ್ ಕಂಡಕ್ಟ್ ಮಾಡತ್ತಾ, ಅಂದ್ರೆ ಪಿ ಎನ್ ಜಂಕ್ಷನ್ ಕಂಡಕ್ಟ್ ಮಾಡತ್ತಾ, ರಿವರ್ಸ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡಲ್ಲ. ಹಾಗಾಗಿ ನಾವು ಫಾರ್ವರ್ಡ್ ಬಯಾಸ್ ಅಲ್ಲಿ ಆನ್ ಕಂಡೀಷನ್ ಅಂತ ಕರಿತೇವೆ, ರಿವರ್ಸ್ ಬಯಾಸ್ ಅಲ್ಲಿ ಆಫ್ ಕಂಡೀಷನ್ ಅಂತ ಕರಿತೇವೆ. ಇನ್ನು ರೆಕ್ಟಿಫಿಕೇಶನ್ ಅಂದ್ರೆ ಕನ್ವರ್ಷನ್ ಆಫ್ ಎಸಿ ಟು ಡಿಸಿ, ದ ಡಿವೈಸ್ ಇಸ್ ಕಾಲ್ಡ್ ರೆಕ್ಟಿಫೈರ್ಸ್. ಸೊ ಎರಡು ಟೈಪ್ ಆಫ್ ರೆಕ್ಟಿಫೈರ್ಸ್ ಅನ್ನ ನೋಡ್ತೇವೆ, ಒಂದು ಆಫ್ ವೇವ್ ರೆಕ್ಟಿಫೈರ್, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈರ್. ಆಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಓನ್ಲಿ ಆಫ್ ಆಫ್ ದ ಇನ್ಪುಟ್ ಕಂಪ್ಲೀಟ್ ಆಗಿ ಕಂಡಕ್ಟ್ ಮಾಡುತ್ತೆ, ಅನದರ್ ಆಫ್ ಏನಾಗುತ್ತೆ, ಕಟ್ ಆಗುತ್ತೆ. ಬಟ್ ಫುಲ್ ವೇವ್ ರೆಕ್ಟಿಫೈರ್ ಅಲ್ಲಿ ಕಂಪ್ಲೀಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇನ್ಪುಟ್ ಸಿಗ್ನಲ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಔಟ್ಪುಟ್ ಅಲ್ಲಿ ಬರುತ್ತೆ. ಹಾಗಾಗಿ ಅದಕ್ಕೆ ನಾವು ಫುಲ್ ವೇವ್ ರೆಕ್ಟಿಫೈರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಟಾಪಿಕ್ ಬಂದು ಆಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸ್. ಆಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸ್ ಅಲ್ಲಿ ಫೋಟೋ ಡಯೋಡ್ಸ್, ಎಲ್ಇಡಿ ಮತ್ತೆ ಸೋಲಾರ್ ಸೆಲ್ ಬಗ್ಗೆ ಗೊತ್ತಿರಬೇಕು. ಕಂಪ್ಲೀಟ್ ಪ್ರಿನ್ಸಿಪಲ್, ಯೂಸಸ್, ಅಪ್ಲಿಕೇಶನ್ಸ್ ಅನ್ನ ತಿಳ್ಕೊಂಡಿರ್ಬೇಕು. ಅದು ಫಾರ್ವರ್ಡ್ ಬಯಾಸ್ ಅಲ್ಲಿ ವರ್ಕ್ ಮಾಡುತ್ತಾ, ರಿವರ್ಸ್ ಬಯಾಸ್ ಅಲ್ಲಿ ವರ್ಕ್ ಮಾಡುತ್ತಾ ಅನ್ನೋದು ಕೂಡ ಗೊತ್ತಿರಬೇಕು. ನಂತರ ಲಾಜಿಕ್ ಗೇಟ್ಸ್. 3 ಇಂಪಾರ್ಟೆಂಟ್ ಅಂದ್ರೆ ಆರ್ ಗೇಟ್, ಆಂಡ್ ಗೇಟ್ ಮತ್ತೆ ನಾಟ್ ಗೇಟ್. ಇವು ಬೇಸಿಕ್ ಗೇಟ್ಸ್.
ಟ್ರೂ ಟೇಬಲ್ ಗೊತ್ತಿರಬೇಕು, ಸಿಂಬಲ್ ಗೊತ್ತಿರಬೇಕು. ನಂತರದಲ್ಲಿ ಕಾಂಬಿನೇಷನ್ ಆಫ್ ಲಾಜಿಕ್ ಗೇಟ್ಸ್ ಅಲ್ಲಿ ನಾರ್ ಗೇಟ್. ನಾರ್ ಗೇಟ್ ಬೇಕಂದ್ರೆ ಆರ್ ಪ್ಲಸ್ ನಾಟ್ ಮಾಡ್ಬೇಕು. ಆರ್ ಪ್ಲಸ್ ನಾಟ್ ಮಾಡಿದ್ರೆ ಏನಾಗುತ್ತೆ, ನಾರ್ ಗೇಟ್ ಆಗುತ್ತೆ. ಅದೇ ರೀತಿ ಓಕೆ ನ್ಯಾಂಡ್ ಗೇಟ್ ಬೇಕಾದ್ರೆ ಆಂಡ್ ಗೇಟ್ ಮತ್ತೆ ನಾಟ್ ಗೇಟ್ ಅನ್ನ ನಾವು ಕಾಂಬಿನೇಷನ್ ಮಾಡೋದ್ರಿಂದ ನ್ಯಾಂಡ್ ಗೇಟ್ ಬರುತ್ತೆ. ರಿಮೆಂಬರ್, ನ್ಯಾಂಡ್ ಗೇಟ್ ಅನ್ನು ಉಪಯೋಗಿಸಿಕೊಂಡು ಎಲ್ಲಾ ಬೇಸಿಕ್ ಗೇಟ್ಸ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಬಹುದು. ಹಾಗಾಗಿ ಇದಕ್ಕೆ ನಾವು ಯೂನಿವರ್ಸಲ್ ಗೇಟ್ ಅಂತಾನು ಕೂಡ ಕರಿತವೆ. ನ್ಯಾಂಡ್ ಗೇಟ್ ಅನ್ನ ಏನಂತ ಕರಿತವೆ, ಯೂನಿವರ್ಸಲ್ ಗೇಟ್ ಅಂತಾನು ಕೂಡ ಕರಿತವೆ. ಸೊ ಎನಿ ಟೈಪ್ ಆಫ್ ದಿ ಲಾಜಿಕ್ ಗೇಟ್ಸ್ ಪ್ರಾಬ್ಲಮ್ ಬಂದ್ರೆ ನೀವು ಮೇನ್ ಆಗಿ ಟ್ರೂ ಟೇಬಲ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಟ್ರೂ ಟೇಬಲ್ ಗೊತ್ತಿತ್ತು ಅಂತ ಹೇಳಿದ್ರೆ ಎನಿ ಟೈಪ್ ಆಫ್ ದಿ ಲಾಜಿಕ್ ಗೇಟ್ ಓಕೆ MCQ ಬಂದ್ರೆ ಈಸಿಯಾಗಿ ಅಥವಾ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದಾಗಿದೆ. ಇನ್ನು ಲಾಸ್ಟ್ 10 years KCET ಪೇಪರ್ ಅನ್ನ ಅನಲೈಸ್ ಮಾಡಿದ್ರೆ ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಮೇಲೆ 1 ವರ್ಷ ಫ್ರೇಮ್ ಮಾಡಿದ್ರೆ, ಇದು ಸೆಮಿ ಕಂಡಕ್ಟರ್, ಅದು P ಟೈಪ್ ಆಗಿರ್ಬೋದು, N ಟೈಪ್ ಆಗಿರ್ಬೋದು. ಸೊ ನಂಬರ್ ಆಫ್ ಟೈಮ್ಸ್ ಅದ್ರ ಮೇಲೆ ತುಂಬಾ ಸಲ ಕೇಳಿದಾರೆ. PN ಜಂಕ್ಷನ್ ಡಯೋಡ್ ಮೇಲೂ ಕೂಡ ತುಂಬಾ ಸಲ ಕೇಳಿದಾರೆ. ರೆಕ್ಟಿಫೈರ್ಸ್ ಮೇಲೆ 1 or 2 ಟೈಮ್ಸ್ ಬಂದಿದೆ. ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಮೇಲೆ ಬಂದಿದೆ. ಲಾಜಿಕ್ ಗೇಟ್ಸ್ ಅನ್ನ ನೋಡೋದಾದ್ರೆ ಪ್ರತಿ ವರ್ಷ ಲಾಜಿಕ್ ಗೇಟ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಸೊ ಮಿನಿಮಮ್ 2 ಕ್ವಶನ್ಸ್, ಮ್ಯಾಕ್ಸಿಮಮ್ 4 ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಸಿಂಪ್ಲೆಸ್ಟ್ ಚಾಪ್ಟರ್. ಡಿಯರ್ ಸ್ಟೂಡೆಂಟ್ಸ್, ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಯಾವುದೇ ರೀತಿ ಫಾರ್ಮುಲಾನ ನೀವು ಇಲ್ಲಿ ಮೆಮರೈಸ್ ಮಾಡ್ಕೊಳ್ಳೋಗಿಲ್ಲ, ಓಕೆ, ಅಥವಾ ಬಯಾಟ್ ಮಾಡೋಗಿಲ್ಲ. ಓನ್ಲಿ ಕಾನ್ಸೆಪ್ಟ್, ಪ್ಯೂರ್ಲಿ ಕಾನ್ಸೆಪ್ಟ್. ನೀವು ಡೆಪ್ತ್ ತುಂಬಾ ಈ ಸಬ್ಜೆಕ್ಟ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ ಅಲ್ಲಿ ನೀವು ತುಂಬಾ ಡೆಪ್ತ್ ಆಗಿ ತಿಳ್ಕೊಂಡಿತ್ತು ಅಂದ್ರೆ ಒಂದು ಕ್ವಶನ್ ಮಿಸ್ ಇಲ್ದಂತೆ ಕಂಪ್ಲೀಟ್ ಆಗಿ ಆನ್ಸರ್ ಮಾಡಬಹುದಾಗಿದೆ. ಓಕೆ, ನಾವು ಗೋ ಟು ದಿ ಕ್ವಶನ್ಸ್ ಒನ್ ಬೈ ಒನ್. So what is the first question? A semiconductor is formed by dash type of bonds. So dash type of bonds ಅಂತ ಹೇಳಿದ್ರೆ ಕೋವೆಲೆಂಟ್ ಬಾಂಡ, ಇಲ್ಲ ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ, ಕೋಆರ್ಡಿನೇಟ್ ಬಾಂಡ, ಅಥವಾ ನನ್ ಆಫ್ ದ ಎಬೋ ಅಂತ. ಈ 4ರಲ್ಲಿ ಯಾವ ಟೈಪ್ ಆಫ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಸೆಮಿ ಕಂಡಕ್ಟರ್ ಅಲ್ಲಿ? ಲುಕ್ ಅಟ್ ದಿ ಎಕ್ಸಾಂಪಲ್, ಐದರ್ ಸಿಲಿಕಾನ್ ಆರ್ ಜರ್ಮ್ಯಾನಿಯಂ. ಸೊ ಇದು ಲ್ಯಾಟಿಸ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ ಜರ್ಮ್ಯಾನಿಯಂ ಮತ್ತು ಸಿಲಿಕಾನ್ಗೆ ವ್ಯಾಲೆನ್ಸಿ 4 ಇರುತ್ತೆ, ಅಂದ್ರೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಮತ್ತೆ 4 ಎಲೆಕ್ಟ್ರಾನ್ಸ್ ರಿಕ್ವೈರ್ ಇರುತ್ತೆ ಟು ಫಿಲ್ ದಿ ಕಂಪ್ಲೀಟ್ ಶೆಲ್. ಹಾಗಾಗಿ ಅದೇನ್ ಮಾಡುತ್ತೆ, 4 ನೈಬರಿಂಗ್ ಆಟಮ್ಸ್ ಇಂದ ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಂಡು ಬಾಂಡಿಂಗ್ ಫಾರ್ಮೇಶನ್ ಮಾಡುತ್ತೆ. ಈ ರೀತಿ ಶೇರಿಂಗ್ ಮಾಡ್ಕೊಳ್ಳೋದ್ರಿಂದ ಆ ಬಾಂಡಿಂಗ್ ಗೆ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರೆಯೋದು. ಸೊ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದ ನೈಬರಿಂಗ್ ಆಟಮ್ಸ್ ಟು ಸ್ಯಾಟಿಸ್ಫೈ ದಿ ನೀಡ್ of 8 electrons on the valence cell in an atom is called the covalent bond. So what type of the bond formation here? It is called covalent bond. Correct option bandu option A ಆಗಿರುತ್ತೆ. Next question, the resistivity of a semiconductor and dash of conductors and insulators anta. Options bandu more than that of, lies between that of, less than that of, and none of the above. So now look at the diagram, dear students. So copper is a good conductor. Okay, copper is a good conductor, whereas a glass is a bad conductor or insulator. So now look at the value of the resistivity. The resistivity of the copper lies, okay, in the order of 10 to the power of minus 6 ohm centimeter, whereas glass get 10 to the power of plus 6 centimeter. So in between our semiconductor, okay, varies. That is 10 to the germanium and silicon ge in between ali variations irutte. ಎಷ್ಟು ಇರುತ್ತೆ variations ಅಂತ ಹೇಳಿದ್ರೆ in the order of 10 to the power of minus 3 to 10 to the power of 3. ಅಂದ್ರೆ semiconductor resistivity, okay, in between conductors and insulators ನಡುವೆ ಇರೋದ್ರಿಂದ what is the correct option? B is the correct option. That is, the resistivity of a semiconductor lies between that of conductor and insulator ಆಗಿರುತ್ತೆ. Question number 3. In a semiconductor, the energy gap between the valence band and conduction band is about 5 electron volt, 10 electron volt, 15 electron volt, and 1 electron volt. So dear students, we know very well about the formation of the bands and the classification of the materials on the basis of the band theory. Go to the insulator. Insulator li valence band ಮತ್ತೆ conduction band ನಡುವೆ large energy gap ಇರುತ್ತೆ. Look at here. This is a large energy gap in between the valence band and conduction band. Moreover, the energy gap ಎಷ್ಟು ಇರುತ್ತೆ ಅಂದ್ರೆ it is more than about 5 electron volt ಇರುತ್ತೆ. In the case of the conduction band conductor ಬಂದಾಗ conduction band ಮತ್ತೆ valence band ಏನಾಗಿದೆ, overlap ಆಗಿದೆ. Energy gap almost to 0 ಇರುತ್ತೆ. It is equal to 0. Okay, but in case of semiconductor, ಸೊ ಸೆಮಿಕಂಡಕ್ಟರ್ಗೆ ಬಂದಾಗ ಎನರ್ಜಿ ಗ್ಯಾಪ್ ತುಂಬಾ ಕಡಿಮೆ ಇರುತ್ತೆ, ಇನ್ ದಿ ಆರ್ಡರ್ ಆಫ್ 1 EV ಇರುತ್ತೆ. ಸೊ ನಾವು ಜರ್ಮಾನಿಯಂಗೆ ನೋಡೋದಾದ್ರೆ 0.7 ಓಕೆ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ, ಅಥವಾ 0.8 ಇರುತ್ತೆ. ನೀವು ಸಿಲಿಕಾನ್ಗೆ ಹೋಗೋದಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, 1.1 EV ಇರುತ್ತೆ. ಹಾಗಾಗಿ ವಾಟ್ ಇಸ್ ದಿ ಆರ್ಡರ್ ಆಫ್ ದಿ ಓಕೆ ಬ್ಯಾಂಡ್ ಗ್ಯಾಪ್ ಅಥವಾ ಎನರ್ಜಿ ಗ್ಯಾಪ್ ಅಂತ ಹೇಳಿದ್ರೆ 1 electron volt ಆಗಿರುತ್ತೆ. ಅಮಾಂಗ್ ದ ಗಿವನ್ 4 ಆಪ್ಷನ್ D is the correct. That is 1 electron volt. Go to the next one. A semiconductor generally has dash valence electrons 2, 3, 4, and 6.
ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವು ಅದನ್ನ ಡಿಸ್ಕಷನ್ ಮಾಡಿದ್ವಿ. ಎನಿ ಹೌ ವಿ ಗೋ ಫಾರ್ ದಿ ಸಿಲಿಕಾನ್ ಅಂಡ್ ಜರ್ಮಾನಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಡಿಯರ್ ಸ್ಟೂಡೆಂಟ್ಸ್, ಇಟ್ ಇಸ್ ಕ್ಲಿಯರ್ ಇನ್ ದ ಲಾಸ್ಟ್ ಶೆಲ್, ವ್ಯಾಲೆನ್ಸ್ ಶೆಲ್ ಅಲ್ಲಿ 4 more electrons required to fill the complete p shell. ಹಾಗಾಗಿ ವಾಟ್ ಇಸ್ ದಿ ವ್ಯಾಲೆನ್ಸಿ? +4. ಅದೇ ರೀತಿ ಜರ್ಮಾನಿಯಂ ಅಲ್ಲೂ ಕೂಡ ಬಂದಾಗ ವಾಟ್ ಇಸ್ ದಿ ವ್ಯಾಲೆನ್ಸಿ? +4 ಆಗಿರುತ್ತೆ. ಸೊ ವಾಟ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದ ಗಿವನ್ 4? The C is the correct option. That is 4 is the valence electron. Okay, go to the next question. A piece of copper and the other germanium are cooled from the room temperature to 80 Kelvin. Then which of the following would be a correct statement? Resistance of each increases, resistance of each decreases, resistance of copper increases while that of germanium decreases, and resistance of copper decreases while that of germanium increases. So okay, already we know in the case of the conductors ಅಲ್ಲಿ ನಾವು ಓಕೆ ಇದ್ರ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ವಿ ಇನ್ ಚಾಪ್ಟರ್ ನಂಬರ್ 3. ಸೊ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾಗೇನೆ ರೆಸಿಸ್ಟೆನ್ಸ್ ಏನಾಗತ್ತೆ? ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗತ್ತೆ. ಅದೇ ಸೆಮಿ ಕಂಡಕ್ಟರ್ಗೆ ಬಂದಾಗ ನೀವು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗತ್ತೆ, ವೈಸ ವಸ. ಯಾಕೆ ಅಂತ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಇದೆ ಆಗ ಮೋರ್ ಅಂಡ್ ಮೋರ್ ಎನರ್ಜಿ ಅವೈಲೇಬಲ್ ಫಾರ್ ದಿ ಕ್ರಿಯೇಷನ್ ಆಫ್ ದಿ ಎಲೆಕ್ಟ್ರಾನ್ ಹೋಲ್ ಪೇರ್. Electron hole pair create agata. Electron jump from valence band to the conduction band, leaves the holes in the valence band. That means number of electrons, number of holes increases. That means increases of the carrier concentration, that decreases the resistance of the semiconductor. So what is the correct option? Copper ge increase agbeku, germanium ge decrease agbeku. Therefore C is the correct option. Next question. To obtain p-type silicon semiconductor, we need to do pure silicon with aluminum, phosphorus, oxygen and germanium. Look at here, aluminum is a trivalent impurity. It is +3. Okay, aluminum is a +3. Okay, phosphorus is a pentavalent impurity. Already now synopsis alli helbekadre idu example anna kottidave. Germanium in silicon, we don't use silicon. Okay, germanium is semiconductor, we don't use germanium to silicon semiconductor to obtain p-type. So in oxygen anna ನಾವು ಬಳಸೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಐದರ್ ಟ್ರೈವ್ಯಾಲೆಂಟ್ ಅಥವಾ ಪೆಂಟಾವ್ಯಾಲೆಂಟ್ ಅನ್ನ ಮಾತ್ರ ಆಡ್ ಮಾಡ್ತಾರೆ. ಟ್ರೈವ್ಯಾಲೆಂಟ್ ಆಡ್ ಮಾಡೋದ್ರಿಂದ ಪಿ ಟೈಪ್ ಬರುತ್ತೆ. ಹಾಗಾದ್ರೆ ವಾಟ್ ಇಸ್ ದಿ ಕರೆಕ್ಟ್ ಆಪ್ಷನ್? ಅಲ್ಯೂಮಿನಿಯಂ ಇಸ್ ದಿ ಕರೆಕ್ಟ್ ಆಪ್ಷನ್. ನೀವು ಫಾಸ್ಫರಸ್ ಅನ್ನ ಆಡ್ ಮಾಡಿದ್ರೆ ಎನ್ ಟೈಪ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಇರ್ತಕ್ಕಂಥ ಅಲ್ಯೂಮಿನಿಯಂ ಅನ್ನ ಆಡ್ ಮಾಡೋದ್ರಿಂದ ಒನ್ ಹೋಲ್ ಎಕ್ಸಸ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಆ ಹೋಲ್ ಓಕೆ ಅದರ ನಿಯರ್ ಬೈ ಜರ್ಮಾನಿಯಂ ಅಥವಾ ಸಿಲಿಕಾನ್ ಆಟಮ್ ಇಂದ ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಡಿಟ್ಯಾಚ್ ಮಾಡಿ ಫಿಲ್ ಮಾಡ್ಕೊಂಡು ಇಲ್ಲೇ ಒಂದು ಹೋಲ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಈ ರೀತಿ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಒನ್, ಇನ್ ಎ ಸೆಮಿ ಕಂಡಕ್ಟರ್ the concentration of electron is 8 into 10 to the power of 14 per centimeter cube and that of hole is 2 into 10 to the power of 12 per centimeter cube. The semiconductor is p type, n type, intrinsic and pnp type. So look at here. In the given data, okay, number of electron, that is number of electron is in the order of 10 to the power of 14 per centimeter cube, whereas number of holes, okay, whereas number of holes in the order of 10 to the power of 12. So comparing with you, number of electron is always more than number of holes. So electrons ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, holes ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ it is n type semiconductor ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್ ಆಗಿರುತ್ತೆ. ಹಾಗಾಗಿ the correct option for this problem is B. Next question. In p-type semiconductor, the majority and minority charge carriers are respectively protons, electrons, electrons and protons, electron and hole, holes and electron. Look at the diagram. So in the given diagram, there are n-type and p-type example ಅನ್ನು ಕೊಟ್ಟಿದ್ದೀವಿ. n-type ಅಲ್ಲಿ holes ಏನಾಗಿರುತ್ತೆ, minority charge carrier ಆಗಿರುತ್ತೆ. p-type ಅಲ್ಲಿ ಓಕೆ ಹೋಲ್ಸ್ ಏನಾಗಿರುತ್ತೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಆಗಿರುತ್ತೆ. ಸೊ ನಮಗ್ ಬೇಕಾಗಿರ್ತಕ್ಕಂಥದ್ದು ಪಿ ಟೈಪ್ ಅಲ್ಲಿ. ಹಾಗಾದ್ರೆ ಪಿ ಟೈಪ್ ಅಲ್ಲಿ ಹೋಲ್ಸ್ ಏನಾಗಿರುತ್ತೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಆಗಿರುತ್ತೆ, ಎಲೆಕ್ಟ್ರಾನ್ಸ್ ಬಂದ್ ಏನಾಗಿರುತ್ತೆ, ಮೈನಾರಿಟಿ ಆಗಿರುತ್ತೆ. ಹಾಗಾಗಿ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಎಲೆಕ್ಟ್ರಾನ್ ಅಂಡ್ ಹೋಲ್ಸ್ ಬಂದು ಇದು ಯಾವ್ದ್ರಲ್ಲಿ ಆಗಿರುತ್ತೆ, ಇದು ಎನ್ ಟೈಪ್ ಆಗಿರುತ್ತೆ. ಬಟ್ ಇವೆರಡು ಆಪ್ಷನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ protons are not the charge carrier in the case of the semiconductor. So therefore we don't consider these two. So the last option D is the correct option. That is holes are majority charge carrier in the case of the p type and electrons are the minority charge carriers in that case. Go to the next question. The reverse biasing in a PN junction diode decreases the potential barrier, increases the potential barrier, increases the number of minority charge carrier and increases the number of majority charge carriers. Look at the diagram.
In the case of the reverse biasing PN junction, so reverse biasing PN junction ಮಾಡಿದಾಗ ಏನಾಗುತ್ತೆ, ಡಿಪ್ಲೆಷನ್ ರೀಜನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. That means barrier potential increase ಆಗುತ್ತೆ ಅಂತ. So let us consider the graph of the barrier potential in case of 1. In absence of the external battery, V0 is the barrier potential. So if we apply the reverse bias by connecting the battery, what happened? The V0 ಏನಾಗುತ್ತೆ, increase ಆಗಿದೆ. So what happened? The barrier width increases, thereby barrier potential increases. In case of reverse bias, because of the majority charge carriers move away. ಉದಾಹರಣೆಗೆ P side ಅಲ್ಲಿ ಇರತಕ್ಕಂತ ಹೋಲ್ಸ್ away from the depletion region ಮೂವ್ ಆಗುತ್ತೆ. N side ಅಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ಸ್ away from the depletion region ಮೂವ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಡಿಪ್ಲೆಷನ್ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಪ್ಲೆಷನ್ ವಿಡ್ತ್ ಇನ್ಕ್ರೀಸ್ ಆಗ್ತಿದಾಗೆ ಇಲ್ಲಿ ಫಿಕ್ಸ್ಡ್ ಅಯಾನ್ಸ್ ಏನಾಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ಯಾರಿಯರ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗುತ್ತೆ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆಪ್ಷನ್? Increases the potential barrier. B is the correct option. Okay. Next question. What is the current in the circuit shown below? It is 0 amp, 0.01 amp, 1 amp or 0.10 amp. So look at the diagram. So we know very well about the PN junction diode biasing. Forward bias ಅಲ್ಲಿ ಕಂಡಕ್ಟ್ ಮಾಡುತ್ತೆ, ರಿವರ್ಸ್ bias ಅಲ್ಲಿ ಕಂಡಕ್ಟ್ ಮಾಡಲ್ಲ. ಅದೊಂದು ಗೊತ್ತಿದ್ರೆ ಇದಕ್ಕೆ ನಾವು ಆರಾಮಾಗಿ ಆನ್ಸರ್ ಅನ್ನ ಮಾಡಬಹುದು. Coming to the point of the potential. In the case of the P side, in the case of the P side ಅಲ್ಲಿ ಏನಾಗಿದೆ, P side ಅಲ್ಲಿ -4 ಇದೆ. Okay, in the case of P side ಅಲ್ಲಿ ಏನಾಗಿದೆ, -4 ವೋಲ್ಟ್ ಇದೆ. In the case of N side ಅಲ್ಲಿ ಏನಾಗಿದೆ, -1 ವೋಲ್ಟ್ ಇದೆ. ಹಾಗಾಗಿ -4 ಗೆ ಕಂಪೇರ್ ಮಾಡಿದ್ರೆ -1 ಹೈ ಪೊಟೆನ್ಶಿಯಲ್ ಆಗುತ್ತೆ. So this is what is called as high potential. ಇದು low potential. That means P side is maintained by the low potential, whereas N side is maintained by the high potential. So definitely what kind of biasing it is? It is reverse bias. It is reverse bias. Reverse bias means what? No current is flowing. That means no current ಅಂದ್ರೆ only due to the minority carriers. ಅದು ತುಂಬಾ ಕಡಿಮೆ ಇರುತ್ತೆ, in the order of micro amps ಇರುತ್ತೆ. We don't consider in this case because of 300 ohm resistance is connected. So that means what is the current here? It is I is equal to 0. That is A option, 0 amp current. Okay, in the example. So that is called, what is the current? No current is flowing because of it is reverse bias. Question number 11. Of the diode shown in the following diagram, which one is reverse bias? As we discussed in the last case, coming to the option here, N side is maintained by the -12 volt, P side is maintained by the -5 volt. So therefore definitely it is in forward bias. We need reverse bias. Remember, we need reverse bias circuit. Coming to the point B, so therefore option A is wrong. Coming to the point B, P side is maintained by 0 volt because it is connected to the ground. This is what is called as ground. Ground is nothing but 0 volt. So N side is connected to -10. So again it is N side is connected to -10 means what? Compared to 0 volt, -10 volt is the lower potential. Therefore definitely again it is in forward bias. Go to the next option. So option B is also wrong. The next option is C option. N side is maintained by the 5 volt, P side is maintained by the 0 volt. So definitely it is reverse bias. So our option C, okay, our option C, that means option C is the correct. So the C circuit is the reverse biasing. Again we check out the option D also. P side is maintained by the 10 volt, N side is maintained by the 5 volt. It is in forward bias. So what is the correct option? Correct option is C. The PN junction diode is used as an amplifier, a rectifier, an oscillator, a modulator. Already we know, dear students, okay, in the case of the application of the PN junction diode, we use PN junction diode as switching circuit and rectification purpose. So a rectifier ಅಲ್ಲಿ ನಾವು PN junction diode ಗಳನ್ನ ಬಳಸ್ಕೊಂತವೆ. ಆಂಪ್ಲಿಟ್ಯೂಡ್ ಅಲ್ಲಿ ನಾವು ಟ್ರಾನ್ಸಿಸ್ಟರ್ ಗಳನ್ನ ಬಳಸ್ಕೊಂತವೆ. ಆಸಿಲೇಟರ್ ಮತ್ತು ಮಾಡ್ಯುಲೇಟರ್ ಕೂಡ ಆಂಪ್ಲಿಫೈಯರ್ ಗಳನ್ನ ಟ್ರಾನ್ಸಿಸ್ಟರ್ ಗಳನ್ನ ಬಳಸ್ಕೊಳ್ಳೋದ್ರಿಂದ ಓನ್ಲಿ ವಿ ಆರ್ ಯೂಸಿಂಗ್ ಡೈರೆಕ್ಟ್ಲಿ PN junction diode ಅನ್ನ ನಾವು ರೆಕ್ಟಿಫೈಯರ್ಸ್ ಅಲ್ಲಿ ಬಳಸ್ತೇವೆ. ಹಾಗಾಗಿ ಕ್ವಶನ್ ನಂಬರ್ 12 ಗೆ ಕರೆಕ್ಟ್ ಆಪ್ಷನ್ ಬಂದು ಬಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. In the depletion region of an unbiased PN junction diode, there are only electrons, only holes, both electrons and holes, and only fixed ions. Look at the diagram. Okay, in unbiased condition, ಯಾವುದೇ ರೀತಿ ನೀವು ಎಕ್ಸ್ಟರ್ನಲ್ ಬ್ಯಾಟರಿನ ಕನೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ರಿಮೆಂಬರ್ ಪಿ ಟೈಪ್ ಅಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಹೋಲ್ಸ್ ಇರುತ್ತೆ, ಮೈನಾರಿಟಿ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಎನ್ ಟೈಪ್ ಅಲ್ಲಿ ಮೈನಾರಿಟಿ ಕ್ಯಾರಿಯರ್ಸ್ ಓಕೆ ಹೋಲ್ಸ್ ಇರುತ್ತೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ in the depletion region ಅಲ್ಲಿ free charge carriers ಇರೋದಿಲ್ಲ. They are already recombined, leaves only the fixed ions.
N side ಅಲ್ಲಿ ಪಾಸಿಟಿವ್ ಫಿಕ್ಸ್ಡ್ ಅಯಾನ್ಸ್ ಫಾರ್ಮೇಶನ್ಸ್ ಇರುತ್ತೆ, P side ಅಲ್ಲಿ ನೆಗೆಟಿವ್ ಫಿಕ್ಸ್ಡ್ ಅಯಾನ್ಸ್ ಫಾರ್ಮೇಶನ್ಸ್ ಆಗಿರುತ್ತೆ. ಹಾಗಾಗಿ there is a potential barrier exist in between the sides. So this is what is called as that potential barrier opposes the further movement of the diffusion of the majority charge carriers from the respective side. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇರೋದಿಲ್ಲ. ಏನಿರುತ್ತೆ, ಓನ್ಲಿ ಫಿಕ್ಸ್ಡ್ ಅಯಾನ್ಸ್ ಇರುತ್ತೆ. That is what is called as what is the correct option? The correct option is only fixed ions. Only fixed ions is the correct option. Okay. So next question. Question number 14. The dominant mechanism of for motion of the charge carriers in forward and reverse bias silicon PN junction are drift in forward bias, diffusion in reverse bias, diffusion in forward bias, drift in reverse bias, diffusion in both forward and reverse bias, and drift in both forward and reverse bias. So we know which is the dominant mechanism for the motion of the charge carriers, either forward or reverse. Okay, it is very important in forward bias. Okay, remember in forward bias andre P side anna navu ಏನು ಮಾಡಿರ್ತೇವೆ, ಪಾಸಿಟಿವ್ ಆಫ್ ದ ಬ್ಯಾಟರಿಗೆ ಕನೆಕ್ಟ್ ಮಾಡಿರ್ತೇವೆ, ಎನ್ ಸೈಡ್ ಅನ್ನ ನೆಗೆಟಿವ್ ಆಫ್ ದ ಬ್ಯಾಟರಿಗೆ ಕನೆಕ್ಟ್ ಮಾಡಿರ್ತೇವೆ. ಇಲ್ಲಿ ಬ್ಯಾರಿಯರ್ ಪೊಟೆನ್ಶಿಯಲ್ V0 ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಸ್ ವಿ ಇನ್ಕ್ರೀಸಿಂಗ್ ದಿ ಅಪ್ಲೈಡ್ ವೋಲ್ಟೇಜ್. ಸೊ therefore the majority charge carriers began to diffuse through the junction. So therefore in the forward bias ಅಲ್ಲಿ ಡಾಮಿನೆಂಟ್ ಮೆಕ್ಯಾನಿಸಮ್ ಬಂದು ಏನಾಗಿರುತ್ತೆ, ಡಿಫ್ಯೂಷನ್ ಆಫ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಅದೇ ರೀತಿ ನಾವು ರಿವರ್ಸ್ ಬಯಾಸ್ ಗೆ ಬಂದಾಗ, ರಿವರ್ಸ್ ಬಯಾಸ್ ಅಲ್ಲಿ ಏನ್ ಮಾಡ್ತೇವೆ, ಇದು ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ಸೊ ರಿವರ್ಸ್ ಬಯಾಸ್ ಅಲ್ಲಿ ಎನ್ ಸೈಡ್ ಅನ್ನ ಪಾಸಿಟಿವ್ ಗೆ ಕನೆಕ್ಟ್ ಮಾಡಿರ್ತವೆ, ಪಿ ಸೈಡ್ ಅನ್ನ ನೆಗೆಟಿವ್ ಗೆ ಕನೆಕ್ಟ್ ಮಾಡಿರ್ತವೆ. ಸೊ ಇಲ್ಲೇನಾಗ್ತಾ ಇರುತ್ತೆ, ಸೊ ಬ್ಯಾರಿಯರ್ ಪೊಟೆನ್ಶಿಯಲ್ ಅಪ್ಲೈಡ್ ವೋಲ್ಟೇಜ್ ಮಾಡೋದ್ರಿಂದ ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ. ಇಟ್ ಅಪೋಸಸ್ ದ ಡಿಫ್ಯೂಷನ್ ಆಫ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಬಟ್ drift of the minority charge carriers takes place because of the strong electric field build up across the junction. So what is the correct option? Diffusion in forward bias, drift in reverse bias, that is option B is the correct option. Okay, next one. In the middle of the depletion layer of a reverse biased PN junction, in the middle of the reverse bias PN junction, in the middle of the depletion layer of a reverse bias PN junction, the next option is potential is 0, electric field is 0, potential is maximum, electric field is maximum. So look at the diagram, dear students. In this diagram, okay, we are writing the variation of the electric field with respect to the distance. At the middle, electric field is maximum. If you move away from the middle to any one of the region, either P region or N region, what happens? The electric field goes on, decreases. That means in the middle, electric field is maximum. The option D is the correct option. Again, go for one more diagram. Look at the diagram. So there is a potential barrier. Across the unbiased PN junction. So in the P side, so this is what is called as negative potential. In the N side, what it is called as the positive potential. So look at here, negative potential to positive potential. As we move from negative potential to positive potential, at the middle potential is 0. One more option is correct option, that is potential is 0. So ಈ ರೀತಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕರೆಕ್ಟ್ ಆನ್ಸರ್ಸ್ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಫ್ ಯು ಚೂಸ್ ಐದರ್ ಎ ಆರ್ ಡಿ, your answer is correct. So that is potential is 0 and electric field is maximum. Next question, which is the correct diagram for half wave rectifier? A, B, C, D. Look at here. So A is not a half wave rectifier because there are 2 diodes are used. Go to the B. Only one diode is used along with the capacitor. This capacitor acts like a filter circuit. Okay, nothing to worry. So this is filter circuit. Go to the C. So before diode capacitor na connect madidare, so you don't connect. Okay, hagagi option C is wrong. So illu kuda biasing change madidare, but first capacitor bandide idu conduct madode illa. Hagagi this is also wrong option. So what is the correct option? B is the correct option. Okay, that is diagram for half wave rectifier. Next question, if a full wave rectifier circuit is operating from 50 Hertz main
the fundamental frequency in the ripple will be 50 hertz, 70.7 hertz, 100 hertz, and 25 hertz. So, dear students, it is very easy to calculate what is the frequency of the ripple. So, look at here. In the input case, so this is what is called as input graph. Input ali complete ಆಗಿರುತ್ತೆ, frequency ಎಷ್ಟು ಇರುತ್ತೆ, this is V in ಅಂತ ಕರೆಯೋಣ. Frequency ಎಷ್ಟು ಇರುತ್ತೆ, 50 hertz ಇರುತ್ತೆ. Time period ಬಂದು 1/50 ಆಗುತ್ತೆ ಸೆಕೆಂಡ್. ಓಕೆ, 1/50 seconds ಆಗುತ್ತೆ. ಸೊ ವಿ ಔಟ್ಪುಟ್ ಅನ್ನ ಬರೆಯೋದಾದ್ರೆ ವಿ ಔಟ್ಪುಟ್ ಅಲ್ಲಿ ರಿಪಲ್ಸ್ ಇರುತ್ತೆ, ಒಂದೇ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೆ. ಆಫ್ ಆಫ್ ದಟ್ 1 2 ಲೈಕ್ ದಟ್ ರಿಪಲ್ಸ್ ಇರುತ್ತೆ. ಸೊ ಒನ್ ಆಫ್ ಆಫ್ ದ ರಿಪಲ್ಸ್, ಸೊ ಇಲ್ಲಿ ಏನು ರೆಪ್ರೆಸೆಂಟೇಷನ್ ಮಾಡುತ್ತೋ ಅದೇ ಇಲ್ಲಿ ಒಂದು ರಿಪಲ್ ಫಾರ್ಮೇಶನ್ಸ್ ಆಗಿರುತ್ತೆ. ಸೊ ವಾಟ್ ಇಸ್ ದ ಟೈಮ್ ಪೀರಿಯಡ್? ಇಟ್ ಇಸ್ ಟಿ ಆಫ್. ಓಕೆ, ಇಟ್ ಈಸ್ ಟಿ ಆಫ್. ಸೊ ಟಿ ಆಫ್ ಇಸ್ ನಥಿಂಗ್ ಬಟ್ T/2. T/2 ಅಂದ್ರೆ ಏನಿದೆ ಅಲ್ಲಿಗೆ? ಟಿ ಅಂದ್ರೆ 1/50 ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ 100 ಆಯ್ತು. So what is the time period for one ripple? It is equal to T off. So now what is the frequency? Let us consider f dash is equal to reciprocal of the T off. So it is nothing but 100 hertz. So what is the frequency here? 100 hertz of the fundamental frequency 50 idaga fundamental frequency of the ripple enagirutte 100 hertz ಆಗಿರುತ್ತೆ. So this is the method of solving this type of the question. Next question. Example of optoelectronic devices are photocell, light emitting diode, solar cell, and all of the above. So we know the example for optoelectronic devices: photocells, light emitting diode, solar cells. All could due to the interaction of the light energy. Therefore, we have to consider all the above. All the above. Option D is the correct option. Next question: what is the reason to operate the photodiode in reverse bias? Fractional changes due to the photo effects on the majority charge carriers dominated the forward bias current is more easily measurable than the fractional change in the reverse bias current. Reverse bias is more efficient than forward bias. Fractional changes due to the photo effect on the minority carriers dominated the reverse bias current is more easily measurable than the fractional changes in the forward bias current. Reverse bias configuration result in large amount of current. So, okay. Among the given four, photodiode this is what is called as the symbol of the photodiode. So photodiode alli ನೀವು ಫಾರ್ವರ್ಡ್ ಬಯಾಸ್ ಅನ್ನ ಕನೆಕ್ಟ್ ಮಾಡಿದ್ರೆ ಕರೆಂಟ್ ತುಂಬಾ ಜಾಸ್ತಿ ಇರುತ್ತೆ in terms of milliamps due to the photo effect ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಜನರೇಟ್ ಆಗುತ್ತೆ. ಆದರೆ changes of the current with compared to the milliamps is very small. It is not noticeable. We can't measure the fractional changes of the current due to the photoelectric effect in forward bias. But what happened in reverse bias? Reverse bias ಅಲ್ಲಿ ಏನಾಗಿರುತ್ತೆ, ಕರೆಂಟ್ ತುಂಬಾ ಕಡಿಮೆ ಇರುತ್ತೆ in the order of microamps. Any changes in the current, any fractional changes in the current due to the photoelectric effect, it is noticeable and measurable. So therefore we have to operate the photodiode. Photodiode ಯಾವ ರೀತಿ ಆಪರೇಟ್ ಮಾಡ್ಬೇಕಂತ ಹೇಳಿದ್ರೆ ರಿವರ್ಸ್ ಬಯಾಸ್ ಅಲ್ಲಿ ಆಪರೇಟ್ ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಎನಿ ಫ್ರಾಕ್ಷನಲ್ ಚೇಂಜಸ್ ಆಪ್ಷನ್ ಸಿ ನಲ್ಲಿ ಇದೆ ನೋಡಿ, ಎನಿ ಫ್ರಾಕ್ಷನಲ್ ಚೇಂಜಸ್ ಡ್ಯೂ ಟು ದ ಫೋಟೋ ಎಫೆಕ್ಟ್ ಆನ್ ದ ಮೈನಾರಿಟಿ ಕ್ಯಾರಿಯರ್ಸ್ ಡಾಮಿನೇಟೆಡ್ ದ ರಿವರ್ಸ್ ಬಯಾಸ್ ಕರೆಂಟ್. ರಿವರ್ಸ್ ಬಯಾಸ್ ಕರೆಂಟ್ ಗೆ ಅದು ಡಾಮಿನೇಟ್ ಮಾಡಿರುತ್ತೆ, ಈಸ್ ಮೋರ್ಲಿ ಈಸಿಲಿ ಓಕೆ ಮೆಷರಬಲ್ ದೆನ್ ದ ಫ್ರಾಕ್ಷನಲ್ ಚೇಂಜಸ್ ಇನ್ ದ ಫಾರ್ವರ್ಡ್ ಬಯಾಸ್ ಕರೆಂಟ್. Therefore option C is the correct option. Question number 20. The curve represents the IV characteristics of which optoelectronic device? Solar cell, light emitting diode, photodiode, and none of the above. Look at the diagram. So solar cell is the example for this curve. Look at that. The solar cell IV characteristics operating in between the short circuit current to the open circuit voltage. Open circuit voltage ಅಂದ್ರೆ without connecting P side and N side by any means. ಸೊ ಅದು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿರುತ್ತೆ, ಆಗ ಕರೆಂಟ್ ಏನಾಗಿರುತ್ತೆ, 0 ಇರುತ್ತೆ, ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ವೆನ್ ವಿ ಶಾರ್ಟ್ ಸರ್ಕ್ಯೂಟೆಡ್, ಕರೆಂಟ್ ಬಿಗನ್ ಟು ಫ್ಲೋ ಥ್ರೂ ದ ಎಕ್ಸ್ಟರ್ನಲ್ ಲೋಡ್ ರೆಸಿಸ್ಟೆನ್ಸ್ ಡ್ಯೂ ಟು ದ ಇಂಟರಾಕ್ಷನ್ ಆಫ್ ದ ಲೈಟ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ. ವಾಟ್ ಹ್ಯಾಪನ್, ಜನರೇಷನ್ ಆಫ್ ದ ಚಾರ್ಜ್ ಕ್ಯಾರಿಯರ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕರೆಂಟ್ ಏನಾಗುತ್ತೆ, goes on increases and becomes maximum. So therefore this is the example of what solar cell IV characteristics. ಹಾಗಾಗಿ ಕರೆಕ್ಟ್ ಆಪ್ಷನ್ ಬಂದು ಏನಾಗಿರುತ್ತೆ, ಸೋಲಾರ್ ಸೆಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಫೋಟೋಡಯೋಡ್ ಈಸ್ ABCD 4 ಸಿಂಬಲ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಸಿಂಬಲ್ ರೆಪ್ರೆಸೆಂಟಿಂಗ್ ಝೀನರ್ ಡಯೋಡ್, ಇಟ್ ಇಸ್ ರೆಪ್ರೆಸೆಂಟಿಂಗ್ ಝೀನರ್ ಡಯೋಡ್. ಸೆಕೆಂಡ್ ಒನ್ ರೆಪ್ರೆಸೆಂಟಿಂಗ್ PN junction.
Second one representing PN junction. Third one representing LED because light is come out from the diode. In the fourth option, light is incident on the junction. Therefore, definitely it is a photodiode. Okay, photodiode symbol. So what is the correct option? Option D is the correct option. Next question. What should be the biasing of the LED? Forward bias, reverse bias, forward bias, then reverse bias. No biasing required. So remember, when we apply the forward bias, light illuminates. That means LED illuminates, light come out from the LED. When we apply the reverse bias, the LED is not illuminating. So only the LED illuminates in forward bias. Because of what? So in forward bias, when we apply, okay, the voltage, the depletion region decreases. Depletion region enagate kadme agate more and more. Okay, majority charge carrier. So depletion region kade bandu enagate recombination agate. Recombination adaga the energy appear in the form of the photon, that is called light. So therefore light, okay, is coming out from the diode in the forward bias, not in the reverse bias. Hagagi, what is the biasing of the LED? It is forward bias. A is the correct option. Next question. Which process of the electron-hole pair is responsible for emitting of the light? Generation, movement, recombination, and diffusion. So as we discussed in the last case, it is due to the recombination of the holes and electrons in the depletion region because of the forward bias. Forward bias holes from the P side and electrons from the N side start moving, start diffusion through the junction. While diffusing, they recombine and light is emitting. Hagagi adike naventa process anta karitave recombination anta karitave. The correct option is C. Question number 24. A truth table is given below. Which of the following as this type of the truth table? So let us go for the options. XOR gate, NOR gate, AND gate, and OR gate. So look at the truth table. So truth table, if any one of the input in high state, output is low state. Output is in low state. If both the input are in low state, output is in high state. Definitely it is not of the OR operation. That is called NOR gate operation. NOR gate ಆಗಿರುತ್ತೆ. NOR gate ಅಂದ್ರೆ ನಮಗೆ ಗೊತ್ತಿದೆ. This is the symbol of the NOR gate. ಇದು OR gate ಇರುತ್ತೆ, 2 input and 1 output along with the NOT. So that is what is called as NOT. So ನೀವು ಯಾವ್ದಾದ್ರೂ ಒಂದನ್ನ ಇನ್ಪುಟ್ ಅನ್ನ ಐ ಕೊಟ್ರೆ ಏನಾಗುತ್ತೆ, ಔಟ್ಪುಟ್ ಆಫ್ ದಿ ಆರ್ ಗೇಟ್ 1 ಆಗಿರುತ್ತೆ. ಬಟ್ ನಾಟ್ ಮಾಡಿದೀವಲ್ಲ, ನಾಟ್ ಮಾಡ್ತಿದಾಗ ಏನಾಗುತ್ತೆ, ಅದು 0 ಆಗ್ಬಿಡುತ್ತೆ. ಸೊ therefore what is the correct option? Option B is the correct option. ನಾನು ಆಲ್ರೆಡಿ ಹೇಳಿದೀನಿ, ಲಾಜಿಕ್ ಗೇಟ್ಸ್ ಬಗ್ಗೆ ಪ್ರತಿ ವರ್ಷ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಹೆಚ್ಚು ಗಮನನ ಲಾಜಿಕ್ ಕಡೆ, ಗೇಟ್ಸ್ ಸರ್ಕ್ಯೂಟ್ ಬಗ್ಗೆ ಕೊಡ್ಬೇಕಾಗತ್ತೆ. Question number 25. The combination of the gate shown in the figure below produces NOR gate, OR gate, AND gate, and XOR gate. So look at that diagram. This is what is called as combination of the NAND gates. So ಮೂರು NAND gates ಅನ್ನು ಕೊಟ್ಟಿದ್ದಾರೆ. So first I am going to write the truth table. A, B, and output Y. So I am going to put A as 1, B as 1. So 1 1 ಅನ್ನ ಕೊಡೋಣ. 1 1 ಕೊಟ್ಟಿದಾಗ ಏನಾಗುತ್ತೆ, ಇಲ್ಲಿ ಔಟ್ಪುಟ್ ಏನಾಗುತ್ತೆ, ನಾಟ್ ಆಗಿದೆ, 0 ಆಗುತ್ತೆ, 0 0 ಆಗುತ್ತೆ. 0 0 ಕೊಡ್ತಿದಾಗೇನೆ ಇಲ್ಲಿ ಔಟ್ಪುಟ್ 0 ಇರುತ್ತೆ, ಬಟ್ ನಾಟ್ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ, 1 ಆಗುತ್ತೆ. ಸೊ ಔಟ್ಪುಟ್ ಏನಾಗಿದೆ, 1 ಆಗಿದೆ. ಐ ಆಮ್ ಗೋಯಿಂಗ್ ಟು ಚೇಂಜ್ ಒನ್ ಮೋರ್ ಆಪ್ಷನ್. 0 1 0 1 ಕೊಡ್ತಿದಾಗ ಇದು 1 0 ಆಗುತ್ತೆ. ನಾನು ಕೊಡ್ತಾ ಇರೋದೇನು, ಹೇಗೆ 0, B ಗೆ 1, ಲೋ ಅಂಡ್ ಹೈ ಸ್ಟೇಟ್ ಕೊಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ, 1 ಗೆ ಇದೇನಾಗುತ್ತೆ, 0 ಆಗುತ್ತೆ. ಅಗೇನ್ AND ಗೇಟ್ ಅಲ್ಲಿ ಅದು 0 ಆಗಿರುತ್ತೆ, ಬಟ್ ಅದೇನಾಗುತ್ತೆ, ಔಟ್ಪುಟ್ ನಾಟ್ ಮಾಡಿರೋದ್ರಿಂದ 1 ಆಗುತ್ತೆ. ಹಾಗಾಗಿ ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಇನ್ ಹೈ ಸ್ಟೇಟ್, ಔಟ್ಪುಟ್ ಈಸ್ ಇನ್ ಹೈ ಸ್ಟೇಟ್. ಇಫ್ ಬೋತ್ ಆರ್ ಇನ್ ಲೋ ಸ್ಟೇಟ್, definitely output is in low state. What type of gate it is? It is definitely OR gate. So ಹಾಗಾಗಿ ನಾವು ಮೂರು NAND ಗೇಟ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿ OR ಗೇಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬಹುದು. ಹಾಗಾಗಿ ನಾವು ಆಪ್ಷನ್ ಬಿ ನ ಕರೆಕ್ಟ್ ಆಪ್ಷನ್ಸ್ ಅಂತ ಚಾಯ್ಸ್ ಮಾಡಬೇಕು. ನೆಕ್ಸ್ಟ್, the combination of NAND gate shown here under are equal to. ಸೊ ಇಲ್ಲಿ ಎರಡು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎರಡು ಆಪ್ಷನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. an OR gate and an AND gate respectively, an AND gate and NOT gate respectively, an AND gate and OR gate respectively, an OR gate and NOT gate respectively. So what is the correct option?
ಗೋ ಫಾರ್ ದ ಲಾಸ್ಟ್. ಓಕೆ, ಅಂದ್ರೆ 25th ಕ್ವಶನ್ಸ್ ಅಲ್ಲಿ ಇದೇ ಬಗ್ಗೆ ತಿಳ್ಕೊಂಡಿದೀವಿ. ಈ ರೀತಿ ಅಲ್ಲಿ ಒಂದು ಸರ್ಕ್ಯೂಟ್ ಆದ್ರೂ ಕೊಡ್ಬೋದು ಅಥವಾ ನಂಬರ್ ಆಫ್ ಸರ್ಕ್ಯೂಟ್ಸ್ ಆದ್ರೂ ಕೊಟ್ಟು ನಿಮ್ಗೆ ಓಕೆ ಆಪ್ಷನ್ಸ್ ಅನ್ನ ಕೇಳ್ಬೋದು. ಸೊ ಇಲ್ಲಿ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಮಾಡಿರೋ ಹಾಗೆ ಇದು ಆರ್ ಗೇಟ್ ಅನ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ. ಫಸ್ಟ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಏನಾಗಿರುತ್ತೆ, ಆರ್ ಗೇಟ್ ಆಗಿರುತ್ತೆ. ನೀವು ಟ್ರೂ ಟೇಬಲ್ ಅನ್ನ ಆರ್ ಗೇಟ್ ಗೆ ಬರ್ದಿದೀವಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಔಟ್ಪುಟ್ ಸಿ ನಲ್ಲಿ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ವಾಟ್ ಇಸ್ ದಿ ಕರೆಕ್ಟ್ ಆಪ್ಷನ್? ಎ ಮತ್ತೆ ಡಿ ನಲ್ಲಿ ಆರ್ ಗೇಟ್ ಅಂತ ಎರಡೂ ಇದೆ, ಅದು ಕರೆಕ್ಟ್ ಆಪ್ಷನ್ಸ್ ಆಗಿರುತ್ತೆ. ಹಾಗಾಗಿ ನೀವು ಬಿ ಮತ್ತೆ ಸಿ ನ ಏನ್ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡ್ಬೇಕು. ಸೊ ಇಲ್ಲಿ ಆರ್ ಗೇಟ್ ಇದೆ ಮತ್ತೆ ಆಂಡ್ ಗೇಟ್ ಇದೆ, ಇನ್ನೊಂದು ಆರ್ ಗೇಟ್ ಇದೆ ಮತ್ತೆ ನಾಟ್ ಗೇಟ್ ಇದೆ. ಈಗ ಉಳಿದಂತ ಗೇಟ್ ಗೆ ಬರೋಣ. ಅಂದ್ರೆ ಸೆಕೆಂಡ್ ಸರ್ಕ್ಯೂಟ್ ಅಲ್ಲಿ ಏನಾಗಿದೆ, ಟ್ರೂ ಟೇಬಲ್ ಅನ್ನ ಬರೆದು ಚೆಕ್ ಮಾಡ್ಕೊಳ್ಳೋಣ. ಎ ಬಿ ಸಿ. ಎ ನಾನು 0,0 ಕೊಡ್ತಾ ಇದ್ದೀನಿ. 0,0 ಕೊಡ್ತಿದ್ದಾಗೇನೆ ಓಕೆ ಇಲ್ಲೇನಾಗತ್ತೆ, ಔಟ್ಪುಟ್ 1 ಆಗುತ್ತೆ, ಬಿಕಾಸ್ ಇಟ್ ಇಸ್ ನಾನ್ ಗೇಟ್. ಇಲ್ಲಿ 1 ಕೊಡ್ತಿದಾಗ ಇಲ್ಲಿ ಔಟ್ಪುಟ್ ಏನಾಗುತ್ತೆ, 0 ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, 0 ಆಗತ್ತೆ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, 0,1 ಕೊಡ್ತೀನಿ. 0,1 ಕೊಟ್ಟಾಗ ಇಲ್ಲಿ ಏನಾಗುತ್ತೆ, 0,1 ಇನ್ಪುಟ್ ಅನ್ನ ಕೊಡ್ತಾ ಇದ್ದೀನಿ. ಎ 0 ಆಗತ್ತೆ, ಬಿ 1 ಆಗಿರತ್ತೆ. ಸೊ ಇಲ್ಲಿ ಎರಡು 0 ಆದಾಗ ಔಟ್ಪುಟ್ 0 ಬರುತ್ತೆ. ಬಟ್ ಇದು ನಾಟ್ ಮಾಡೋದ್ರಿಂದ ಏನಾಗುತ್ತೆ, ಇದು ಔಟ್ಪುಟ್ ಓಕೆ ಏನಾಗತ್ತೆ, 1 ಆಗತ್ತೆ. ಸೊ ಆಟೋಮೆಟಿಕಲಿ ಇಲ್ಲಿ 1 ಆಗತ್ತೆ, ಔಟ್ಪುಟ್ 1 ಬರ್ಬೇಕು, ಬಟ್ 0 ಬರುತ್ತೆ. ಸಲುಗಡಿ 0 ಬಂತು. ಸೊ ಅಗೇನ್ ನೀವು 1 0 ಕೊಟ್ಟರು 0ನೇ ಬರುತ್ತೆ. ನೋಡಿ, ಎನಿ ಒನ್ ಆಫ್ ದ ಇನ್ಪುಟ್ ಲೋ ಸ್ಟೇಟ್ ಇತ್ತು, ಎರಡು ಹೈಟ್ ಕೊಟ್ಟು ನೋಡಿ, ಎರಡು ಹೈಟ್ ಕೊಟ್ರೆ ಏನಾಗುತ್ತೆ, ಈಗ ಉದಾಹರಣೆಗೆ 1 ಕೊಡ್ತಾ ಇದೀನಿ. 1 ಕೊಟ್ರೆ ಔಟ್ಪುಟ್ 0 ಬರುತ್ತೆ. 0 ಕೊಟ್ರೆ ಏನಾಗುತ್ತೆ, ಔಟ್ಪುಟ್ 1 ಬರುತ್ತೆ. ಹಾಗಾಗಿ ಔಟ್ಪುಟ್ ಏನಾಗುತ್ತೆ, 1. ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಇನ್ ಔಟ್ಪುಟ್ ಹೈ ಸ್ಟೇಟ್ ಇದ್ದಾಗ ಔಟ್ಪುಟ್ ಹೈ ಸ್ಟೇಟ್ ಇರುತ್ತೆ. ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಲೋ ಸ್ಟೇಟ್ ಅಲ್ಲಿ ಇದ್ದಾಗ ಔಟ್ಪುಟ್ ಏನಾಗುತ್ತೆ, ಲೋ ಸ್ಟೇಟ್ ಅಲ್ಲಿ ಇರುತ್ತೆ. ವಾಟ್ ಟೈಪ್ ಆಫ್ ಗೇಟ್ ಇಟ್ ಈಸ್? ಡೆಫಿನೆಟ್ಲಿ ಇಟ್ ಈಸ್ ಅನ್ ಆಂಡ್ ಗೇಟ್. ಹಾಗಾಗಿ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? Option A is the correct, option D is the wrong option. Next question. What will be the input of A and B of the Boolean expression? ಇದು Boolean expressions ಅನ್ನ ಕೊಟ್ಟಿದ್ದಾರೆ. ಸೊ ರೈಟ್ ಹ್ಯಾಂಡ್ ಸೈಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಓಕೆ ವ್ಯಾಲ್ಯೂ ಏನಾಗಿರುತ್ತೆ, 1 ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ Boolean equations ಇದೆ, ಅದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಉತ್ತರ 1 ಬರ್ಬೇಕು. ಹಾಗಾದ್ರೆ ವಾಟ್ ಆರ್ ದಿ ವ್ಯಾಲ್ಯೂಸ್ ಆಫ್ A and B? 0 0 0 1 1 0 1 1. Okay, let us go for solving this Boolean equation. Let us y is equal to a plus b not. Okay, plus andre or operation, dot andre and operation. So a dot b complement. Okay, so now we can write down this one as a not dot b not dot. So this one is a not plus b not. So now we're going to multiply a not dot b not with the a plus b. Again, a dot a. So that is a not dot a not into b plus b. Okay, b dot a, b dot a not into b into a. Okay, ಇದು b dot b ಆಗಿರುತ್ತೆ. So a dot a is nothing but a bar dot b bar ಅಥವಾ not plus this is b bar dot a bar. So what happened? It is simply a bar dot b bar. So new complement a complement b complement. If a is equal to 0, a complement ಏನಾಗುತ್ತೆ, 1 ಆಗುತ್ತೆ. b is equal to 0, a complement b complement ಏನಾಗುತ್ತೆ, 1 ಆಗುತ್ತೆ. 1 dot 1 ಏನಾಗುತ್ತೆ, 1 ಬರುತ್ತೆ. So that is what is the answer. So what is the correct option? ನೀವು a is equal to 0, b is equal to 0 ಕೊಟ್ಟಾಗ so y is equal to n ಬರುತ್ತೆ, 1 ಬರುತ್ತೆ. ಅದೇ ನೀವು a is equal to 0, b is equal to 1 ಕೊಟ್ಟಾಗ ಡೆಫಿನೆಟ್ಲಿ y ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ what is the correct option? This is the correct option. So what is the option A? 0, 0. That is a is equal to 0, b is equal to 0. That is the correct option for the question number 27. Next question. Which logic gate represented by the following combination of the logic gates? OR gate, NAND gate, AND gate and NOR gate. It's a very simple. Already true table anna barkobeku. For example, if you put a is equal to 0, b is equal to 0, definitely it is 1, 1, 1, 1, it is NOR gate. Remember, it is NOR gate. It is NOT gate. So 1, 1 ಕೊಟ್ಟಿದಾಗ output ಅಲ್ಲಿ ಏನು ಬರುತ್ತೆ, 0 ಬರುತ್ತೆ. Again, I am going to check one more option, 0, 1. So 0, 1 ಕೊಟ್ಟ ತಕ್ಷಣ ಇದು 1 ಬರುತ್ತೆ, ಇಲ್ಲಿ 0 ಬರುತ್ತೆ. 1, 0 ಏನಾಗುತ್ತೆ, ಇಲ್ಲಿ ಔಟ್ಪುಟ್ 1 ಇರುತ್ತೆ, ಬಟ್ 0ನೇ ಬರುತ್ತೆ. ಸೊ ನೆಕ್ಸ್ಟ್ ಓಕೆ ಹಾಗೆ ರೀತಿ ನೀವು 1, 0 ಕೊಟ್ಟರು ಕೂಡ 0ನೇ ಬರುತ್ತೆ. 1 ಲಾಸ್ಟ್ ಆಪ್ಷನ್ಸ್ 1 ಕೊಡ್ತಿದಾಗ ಏನಾಗುತ್ತೆ, ಇಲ್ಲಿ ಓಕೆ ಇದು 0 ಆಗಿರುತ್ತೆ, ಇದು 1 ಆಗಿರುತ್ತೆ. ಲಾಸ್ಟ್ ಆಪ್ಷನ್ 0, 0, 0, 0 ಕೊಡ್ತಿದಾಗ ಔಟ್ಪುಟ್ ಏನಾಗುತ್ತೆ, 1 ಆಗುತ್ತೆ.
Now tell me what type of gate it is. So if any one of the input ಅರ್ಥ ಆಗ್ತಾ ಇದೆಯಾ, ಲೋ ಸ್ಟೇಟ್ ಅಲ್ಲಿ ಇದ್ದಾಗ ಲೋ ಇರುತ್ತೆ, ಹೈ ಸ್ಟೇಟ್ ಅಲ್ಲಿ ಇದ್ದಾಗ ಹೈ ಇರುತ್ತೆ, ಡೆಫಿನೆಟ್ಲಿ ಇಟ್ ಈಸ್ ವಾಟ್ ಟೈಪ್ ಆಫ್ ಗೇಟ್ ಅಂತ ಹೇಳೋದಾದ್ರೆ ಕ್ವಶನ್ ನಂಬರ್ 28 ಗೆ ಇಟ್ ಈಸ್ ನಥಿಂಗ್ ಬಟ್ ಓಕೆ ಅಂಡ್ ಗೇಟ್ ಯಾವ್ದಾಗ ಎರಡು ಔಟ್ಪುಟ್ ಅಲ್ಲಿ ಐ ಇದ್ದಾಗ ಮಾತ್ರ ಓಕೆ ಔಟ್ಪುಟ್ ಹೈ ಇರುತ್ತದೆ. ಈ ರೀತಿ ನೀವು ಲಾಜಿಕ್ ಗೇಟ್ ರೆಪ್ರೆಸೆಂಟೇಷನ್ಸ್ ಕಾಂಬಿನೇಷನ್ಸ್ ಕೊಟ್ಟಾಗ ಟ್ರೂತ್ ಟೇಬಲ್ ಬರೆಯೋದನ್ನ ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ ವಾಟ್ ಆರ್ ಪಿ ಅಂಡ್ ಕ್ಯೂ? ಪಿ ಇಸ್ ಈಕ್ವಲ್ ಟು 1, ಕ್ಯೂ ಇಸ್ ಈಕ್ವಲ್ ಟು 0, ಪಿ ಇಸ್ ಈಕ್ವಲ್ ಟು 0, ಕ್ಯೂ ಇಸ್ ಈಕ್ವಲ್ ಟು 1, ಪಿ ಇಸ್ ಈಕ್ವಲ್ ಟು 0, ಕ್ಯೂ ಇಸ್ ಈಕ್ವಲ್ ಟು 0, ಪಿ ಇಸ್ ಈಕ್ವಲ್ ಟು 1, ಕ್ಯೂ ಇಸ್ ಈಕ್ವಲ್ ಟು 1. So look at that. This is the combination of the NAND gates. So ಇಲ್ಲಿ ಒಂದು NAND gate ಕೊಟ್ಟಿದ್ದಾರೆ. ನಾವು NAND gate operations ಮಾಡಬೇಕಾದ್ರೆ ಫಸ್ಟ್ NAND gate ಟ್ರೂತ್ ಟೇಬಲ್ ಗೊತ್ತಿರಬೇಕು. ಇಟ್ಸ್ ಅ ವೆರಿ ಸಿಂಪಲ್. ಸೊ ಎ ಬಿ ಓಕೆ, ಸೊ ಇದು ಓಕೆ ಔಟ್ಪುಟ್ 0 0 0 0 1 1 0 1 1. ಸೊ ಇದು NAND ಆಪರೇಷನ್. AND ಆಪರೇಷನ್ ಗೆ ನಾಟ್ ಮಾಡಿದ್ವಿ, ಅಲ್ಲಿ 1 1 ಕೊಟ್ಟಾಗ ಏನಾಗುತ್ತೆ ಇದೆಲ್ಲ 1 1 1 ಬರುತ್ತೆ, ಇದು 0 ಬರುತ್ತೆ. ಸೊ ನೋಡಿ ಔಟ್ಪುಟ್ ಅರ್ಥ ಆಗ್ತಾ ಇದೆ. ಇನ್ಪುಟ್ ಅಲ್ಲಿ ಎನಿ ಒನ್ ಆಫ್ ದ ಇನ್ಪುಟ್ ಓಕೆ ಫಸ್ಟ್ 3 ನ ಕಂಪೇರ್ ಮಾಡ್ಕೊಳ್ಳಿ. ಎನಿ ಒನ್ ಆಫ್ ದ ಇನ್ಪುಟ್ ಓಕೆ 0 ಇತ್ತು ಅಂತ ಹೇಳಿದ್ರೆ ಔಟ್ಪುಟ್ ಏನಾಗಿರುತ್ತೆ 1 ಆಗಿರುತ್ತೆ. ಹಾಗಾಗಿ ವಾಟ್ ಇಸ್ ದ ವ್ಯಾಲ್ಯೂ? ಇದು ಫಸ್ಟ್ NAND ಗೇಟ್, ಇದು ಸೆಕೆಂಡ್ NAND ಗೇಟ್ ಅಂತ ನೋಡ್ಕೊಳ್ಳೋಣ. ಸೆಕೆಂಡ್ NAND ಗೇಟ್ ಅಲ್ಲಿ ಇನ್ಪುಟ್ ಒಂದು ಯಾವ್ದಾದ್ರು ಇನ್ಪುಟ್ 0 ಇತ್ತು ಅಂದ್ರೆ ಔಟ್ಪುಟ್ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಅಗೇನ್ ಕ್ಯೂ ಇಸ್ ಈಕ್ವಲ್ ಟು 1 ಈಸ್ ದಿ ಇನ್ಪುಟ್ ಆಫ್ ದ ಫಸ್ಟ್ NAND ಗೇಟ್. ಅಲ್ಲಿಗೆ 1 1 ಆಯ್ತು, 1 1 ಆದಾಗ ಔಟ್ಪುಟ್ ಏನಾಗುತ್ತೆ 0 ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಹಾಗಾಗಿ ಪಿ ಇಸ್ ಈಕ್ವಲ್ ಟು 0, ಕ್ಯೂ ಇಸ್ ಈಕ್ವಲ್ ಟು 1. ಪಿ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ, ಕ್ಯೂ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಲುಕ್ ಅಟ್ ದ ಗಿವನ್ ಆಪ್ಷನ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ದಿಸ್ ಇಸ್ ದಿ ಶಾರ್ಟ್ ಕಟ್. Next method. In the following circuit, what are P and Q represents? P is equal to 1, Q is equal to 0, P is equal to 0, Q is equal to 1, P is equal to 0, Q is equal to 0, and P is equal to 1, Q is equal to 1. Look at here. This is NOR gate. NOR gate. Okay. ಇದು ಯಾವ ಗೇಟ್ ಆಗಿರುತ್ತೆ? NOR ಗೇಟ್ ಆಗಿರುತ್ತೆ. NOR ಗೇಟ್ ಗೆ ಟ್ರೂತ್ ಟೇಬಲ್ ಗೊತ್ತಿರುತ್ತೆ. A, B, Y. Okay. 0 0 0 1 1 0 1 1. ಇದು ನಾಟ್ ಆಫ್ ದಿ ಆರ್ ಗೇಟ್. ಅಲ್ಲಿಗೆ ಹೈ ಇದ್ದಾಗೆಲ್ಲ ಏನಾಗಿರುತ್ತೆ ಲೋ ಇರುತ್ತೆ. ಓನ್ಲಿ ಓಕೆ ಇನ್ಪುಟ್ ಎರಡು ಇನ್ಪುಟ್ ಲೋ ಇದ್ದಾಗ ಮಾತ್ರ ಏನಾಗಿರುತ್ತೆ ಹೈ ಇರುತ್ತೆ. ಸೊ ಲುಕ್ ಅಟ್ ಹಿಯರ್, ಇಫ್ ಎನಿ ಒನ್ ಆಫ್ ದ ಇನ್ಪುಟ್, ಇವ್ ಮೂರನ್ನ ಅಬ್ಸರ್ವ್ ಮಾಡ್ಕೊಳ್ಳೋಣ. ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಲೋ ಸ್ಟೇಟ್ ಅಲ್ಲಿ ಇದ್ದಾಗ ಔಟ್ಪುಟ್ ಏನಾಗಿರುತ್ತೆ ಲೋ ಇರುತ್ತೆ. ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಫಸ್ಟ್ NOR gate and second NOR gate. In the first NOR gate ಇನ್ಪುಟ್ ಒಂದು ಓಕೆ ಇನ್ಪುಟ್ ಏನಾಗಿದೆ ಹೈ ಸ್ಟೇಟ್ ಅಲ್ಲಿ ಇದೆ. ಡೆಫಿನೆಟ್ಲಿ ಏನಾಯ್ತು ಔಟ್ಪುಟ್ 0 ಆಗುತ್ತೆ. ಸೊ ಇದು 0 ಆಗುತ್ತೆ. ಸೆಕೆಂಡ್ ಓಕೆ NOR gate ಗೆ 0, 0 ಅಂದ್ರೆ ಔಟ್ಪುಟ್ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? P is equal to 0, Q is equal to 1 is the correct option. So what is the correct option in the case? So B, again B, P is equal to 0, Q is equal to 1 is the correct option. The last question of the session, which of the following logic gate is considered as universal? So look at that, A, B, C, D. Okay, A representing what type of gate it is? It is OR gate. B is a NOT gate. Okay, again it is basic gate. OR gate and NOT gate is basic gate. This is AND gate is also basic gate. Now coming to this one as a combination NAND gate. ಅರ್ಥ ಆಗ್ತಾ ಇದೆಯಾ? ಓಕೆ NAND gate ಅಲ್ಲಿ ಓಕೆ ನಾವು AND gate ಮತ್ತೆ NOT gate ನ ಕಾಂಬಿನೇಷನ್ ಮಾಡಿದೀವಿ. This is what is the universal gate. NAND gate ಅನ್ನ ಬಳಸ್ಕೊಂಡು ನೀವು ಎನಿ ಟೈಪ್ ಆಫ್ ದ ಬೇಸಿಕ್ ಗೇಟ್ಸ್ ಅಥವಾ ಎನಿ ಟೈಪ್ ಆಫ್ ದ ಗೇಟ್ಸ್ ಅನ್ನ ನಾವೇನ್ ಮಾಡಬಹುದು ಕನ್ಸ್ಟ್ರಕ್ಷನ್ ಮಾಡಬಹುದು. ಆರ್ ಗೇಟ್ ಕನ್ಸ್ಟ್ರಕ್ಷನ್ ಮಾಡಬಹುದು, ನಾಟ್ ಗೇಟ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು, AND gate ಅನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ವಾಟ್ ಇಸ್ ದಿ ಕರೆಕ್ಟ್ ಆಪ್ಷನ್? ಕರೆಕ್ಟ್ ಆಪ್ಷನ್ ಫಾರ್ ದ ಲಾಸ್ಟ್ ಕ್ವಶನ್ ಆಫ್ ದಿ ಸೆಷನ್ ಈಸ್ ಡಿ ಆಗಿರುತ್ತೆ. ಸೊ ನಾವು ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ನಾವು ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಮೆಟೀರಿಯಲ್ಸ್, ಡಿವೈಸಸ್ ಅಂಡ್ ಸಿಂಪಲ್ ಸರ್ಕ್ಯೂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. So thank you all the best to your upcoming examinations. Thank you one and all.